ಆತ್ಮೀಯ ವೀಕ್ಷಕರೇ, ನಾವಿವತ್ತಿನ ಗಡಿ ಭಾಗವಾಗಿರುವಂತಹ ಬೀದರ್ ಜಿಲ್ಲೆಯ ಚುಡುಗುಪ್ಪ ತಾಲೂಕಿನಲ್ಲಿ ಇದೀವಿ. ಹೌದು ವೀಕ್ಷಕರೇ, ಏನಂದ್ರೆ ಯುಗಾದಿ ಹಬ್ಬದಂದು ಸಡಗರ ಸಂಭ್ರಮ. ಎಲ್ಲೆಲ್ಲಿ ನೋಡಿದ್ರು ಇಡ್ಗ ಗ್ರಾಮದಲ್ಲಿ ಡೊಳ್ಳು ಕುಣಿತ, ಪಲ್ಲಕ್ಕಿ ಉತ್ಸವ, ವಿಶೇಷವಾಗಿ ಜಾತ್ರಾ ಮಹೋತ್ಸವವೇ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಏನ್ ವಿಶೇಷತೆ ಏನೆಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಇಟ್ಗ ಗ್ರಾಮದಲ್ಲಿ ಶ್ರೀ ಚೆನ್ನವೀರೇಶ್ವರ ವಿರಾಟ್ ಮಠದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ, ಪಾಲಕಿ ಉತ್ಸವ ಮತ್ತು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಎಲ್ಲ ಧರ್ಮದ ಬಂಧುಗಳನ್ನು ಇವತ್ತ ಈ ಒಂದು ಆರಾಧ್ಯ ದೇವರಾದಂತೆ ಇವತ್ತ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕಾಗಿ ಇವತ್ತ ಚೆನ್ನಮಲ್ಲೇಶ್ವರ ಯಾರು ಏನು ತನ್ನ ಮನಸ್ಸಿನಲ್ಲಿ ಕೇಳ್ಕೊತಾರ ಅವೆಲ್ಲವೂ ಕೂಡ ಆಗ್ತದಂತ ನಾನು ಹೇಳಕ್ ಇಚ್ಛೆ ಪಡ್ತಿದ್ದೀನಿ. ಯಾಕಂತಂದ್ರೆ ನಾನು ಕೂಡ ಏನು ಶಾಸಕನಾಗಿದ್ದಿಲ್ಲ, ಅವಾಗ ಈ ಒಂದು ಮಟ್ಟಕ್ಕೆ ಬಂದು ನಾನು ಕೂಡ ಒಂದು ಸಮಯದಲ್ಲಿ ದರ್ಶನ ಮಾಡ್ಕೊಂಡು ಇವತ್ತ ನಾನು ಕೂಡ ಒಂದು ಚುನಾವಣೆಯಲ್ಲಿ ನಿಲ್ಬೇಕಂತ ಇವತ್ತ ಮಠದ ಅಂತ ಬಂದು ನಾನು ಕೇಳ್ಕೊಂಡಿದ್ದಾಗ ತಮ್ಮ ಆಶೀರ್ವಾದ ಇಲ್ಲ ಅಂದಾಗ ಅದೇ ರೀತಿ ಇವತ್ತು ನೋಡಿ ಇವತ್ತು ಆ ಒಂದು ಮಠದ ಆಶೀರ್ವಾದ ಸಮಸ್ತ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿನಿ. ಯಾಕಂತಂದ್ರೆ ಬಹಳ ಪವಿತ್ರವಾದಂತ ಇನ್ನೊಂದು ಮಠ ಇದೆ. ಇವತ್ತು ನಾವು ಯಾವುದೇ ಒಂದು ಕೇಳಿ ಶುದ್ಧ ಮನಸ್ಸಿನಿಂದ ಕೇಳ್ಕೊಂಡೆ ಅಂದ್ರೆ ಆ ಎಲ್ಲನೂ ಕೂಡ ಈಡೇರ್ತದಂತ ನಾನು ಇಚ್ಛೆ ಪಡ್ತಿದ್ದೀನಿ. ಮತ್ತು ತಾವು ನೋಡ್ಬೋದು ಇವತ್ತು ಸಮಸ್ತ ಎಲ್ಲ ಇಡಗ ಗ್ರಾಮ ಇರ್ಬೋದು, ಸುತ್ತಮುತ್ತ ಅನ್ಯ ಹಳ್ಳಿಗಳಿಂದ ಈ ಒಂದು ಏನು ಈ ಜಾತ್ರಾ ಮಹೋತ್ಸವ ಅಂದ್ರೆ ಭಾವೈಕ್ಯತೆ, ಈ ಒಂದು ಭಾವೈಕ್ಯತೆಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದು ಏನಾರ 400 ವರ್ಷ ರೀ, 400 ವರ್ಷದಿಂದ ಬಂದಿದೆ ಪರಂಪರೆ. ಇದು 4 ತಲೆಮಾರಿ ಅದು ರೀ. ಕಂಟಿನ್ಯೂ ವರ್ಷಕ್ಕೆ ಒಂದ್ಸಲ ಹೋಗೋದಿಕ್ ಜಾತ್ರೆ ಆಗ್ತದ. ಬಹಳ ದೊಡ್ಡ ಪ್ರಮಾಣದಾಗ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಹುಡುಗರು ನಾವು ತಗೊಂಡು ಊರು ಒಂದಾಗ ಮಾಡ್ತೀವಿ. ಹೊತ್ತಿಗೆ ಬಹಳ ಪವಾಡ ಮಾಡೋದು ಬಂದಾರ. ಇದು 4ನೇ ತಲೆ ರೀ. 400 ವರ್ಷದ ಹಿಂದೆ ಬಂದದ. ಸರಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಇಷ್ಟೇ ನಮಗೆ ಆಗ್ತೀವಿ. ಮತ್ತೆ ಪವಾಡ ಸಾಕಷ್ಟು ಆಗ್ಯಾವ್ರಿ. ಯಾರು ಏನ್ ಬೇಡಿದ್ರ ಬೇಡವ್ರಿಗೆ ಏನ್ ಬೇಡಿದ್ ಕೊಟ್ಟರು, ಯಾರೇನ್ ಹರಿಕೆ ಮಾಡ್ಕೋತಾರ ತಿರುಗಿಸಿ 1 ವರ್ಷದ ಒಳಗೆ ಅವ್ರಿಗೆ ಹರಿಕೆ ತೀರಿಸ್ತಾರೆ. ಪ್ರತಿ ಒಬ್ಬರು ಅವನಿಗೆ ಏನ್ ಹರಿಕೆ ಬೇಡ್ಕೊಂಡು ಹೋಗ್ತಾರೆ ಚರ್ಮಲ ಬುತ್ತಾಗ ಆ ಹರಿಕೆ ತೀರ್ತದ ಅಂತೇಳಿ. ಈಗ 8 ಗಂಟೆಗೆ ಪಾಲಿಕೆ ಇಲ್ಲೊಂದು ಗುಡಿ ಹೊರಗೆ ಆಗ್ತದ್ರಿ. ಊರೆಲ್ಲ ರೌಂಡ್ ಮಾಡ್ಕೊಂಡು 9 ಗಂಟೆಗೆ ಪಾಲಿಕೆ ಬರ್ತದ ಗುಡಿ. ಮುಂಜಾನೆ ಬೆಳಿಗ್ಗೆ 9 ಗಂಟೆಗೆ ಬರ್ತದ. ಎಲ್ಲಾ ರೀತಿಯಿಂದ ಭವ್ಯ ಮೆರವಣಿಗೆಯಿಂದ ಎಲ್ಲ ಊರು ಸಹಕಾರ, ಸುತ್ತ ಹಳ್ಳಿ ಸಹಕಾರದಿಂದ ಒಳ್ಳೆ ರೀತಿ ಮಾಡ್ಕೊಂಡು ಇಡ್ತಾರೆ. ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಸಾಯಂಕಾಲ 8 ಗಂಟೆ ಬಿಟ್ಟು ಯುಗಾದಿ ಮುಂದೆ 8 ಗಂಟೆಗೆ ಪಲ್ಲಕ್ಕಿ ಬೆಳಗ್ತದ. ಆಮೇಲೆ ಇದು ಪ್ರತಿ ಯಾರು ಪಲ್ಲಕ್ಕಿ ಹೊಡೆಯೋರು ಪ್ರತಿ ಹಸಿಮೈ ಬಟ್ಟಿನಿಂದ ಪಲ್ಲಕ್ಕಿ ಹೊಡಿತಾರ. ಪಾಲ್ಕಿ ಬಳಿ ಯಾರು ನಮ್ಗೆ ಬೇರೆ ಬರಂಗಿಲ್ಲ. ಏನ್ ಬಿ ಅದ ಇದು ಯಾವಾಗ್ಲೂ ಗುರುವಂಜೇಶ್ವರ ಅವರೇ ನೇತೃತ್ವದಲ್ಲಿ ನಮ್ಮ ಜಾತ್ರೆ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ವರ್ಷ ಜಾತ್ರಾ ಮಹೋತ್ಸವ ನಡ್ಕೊಂಡು ಬರ್ತಾ ಇದೆ. ಅಜಾತ ನಾಗನಿಂದ ನವಲಗುಂದ ನಾಗೇಶ್ವರ ಪುರಾಣ ಪ್ರತಿ ರಾತ್ರಿ 8 ಗಂಟೆಗೆ ಸಾಗಿ ಬಂದಿದೆ. ಇವತ್ತು ಯುಗಾದಿ ಪಾಠದಂದು ಗಂಟೆ ಬೆಳಗ್ಗೆ 9 ಗಂಟೆವರೆಗೆ ಮುಂಜಾನೆ 8 ಗಂಟೆಗೆ ಕುಸ್ತಿ ಕಾರ್ಯಕ್ರಮ. ಮಹೋತ್ಸವ ನನ್ನ ಜೀವನದಲ್ಲಿ ಅದ್ಭುತವಾದ ಕ್ಷಣಗಳನ್ನ, ನಾನು ಒಂದು ಖುಷಿಯ ಕ್ಷಣಗಳನ್ನ ಕಾಣ್ತಾ ಇದ್ದೀನಿ. ಇವತ್ತು ನಾನು ಅಮಾವಾಸ್ಯೆ ಹುಣ್ಣಿಮೆ ಯಾವಾಗಾದ್ರೂ ದೇವರಿಗೆ ಬರ್ತಾ ಇರ್ತೀನಿ. ಇಲ್ಲಿ ಬೇಡಿದ್ದು ಎಲ್ಲ ಆಗುತ್ತೆ, ಏನ್ ಬೇಡ್ತೀವಿ ಒಂದು ಎಲ್ಲ ಆಗುತ್ತೆ, ಯಶಸ್ವಿ ಆಗುತ್ತೆ. ಆ ದೃಷ್ಟಿಯಿಂದ ಅಪಾರ ಭಕ್ತರನ್ನ ಹೊಂದಿರ್ತಕ್ಕಂಥ ಸುತ್ತಮುತ್ತಲು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಸುಮಾರು ದಿನಗಳಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ಮಠದ ಭಕ್ತರಾಗಿ. ನನಗೆ ಒಳ್ಳೆ ಪಾಸಿಟಿವ್ ಕಾಣ್ತಾ ಇದೆ. ಮತ್ತ ಈ ಒಂದು ಮಠಕ್ಕಾಗಿ ಎಲ್ಲಾ ರೀತಿಯ 4-5 ಊರುಗಳಿಂದ ಎಲ್ಲಾ ಭಕ್ತರು ಅಪಾರ ಒಂದು ಭಕ್ತಾದಿಗಳನ್ನ ಹೊಂದಿರ್ತಕ್ಕಂಥ ಮಠವಾಗಿದೆ. ಬಹಳ ಅದ್ಭುತವಾದ ಶಕ್ತಿಶಾಲಿ ಒಂದು ಮಠ ಅಂದ್ರೆ ಇದು ತಪ್ಪಲಾಗಲಾರದು. ವಿರಕ್ತ ಮಠ ಅಂತ ಇದೆ, ಚೆನ್ನಮಲ್ಲೇಶ್ವರ ವಿರಕ್ತ ಮಠ ಅಂತ ಇದೆ.
ಆಮೇಲೆ ಇದು ತುಂಬಾ ಒಳ್ಳೆ ಮಠ. ಆಮೇಲೆ ಇದು ಬಹಳ ಹಳೆ ಮಠ. ಇದಕ್ಕೆ ಯಾರು ನಂಬಿ ನಡೀತಾರೋ ಅವರಿಗೆ ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಅನಾದಿ ಕಾಲದಿಂದ ಬಂದಂತ 500 ವರ್ಷದ ಕೆಳಗಿರುವಂತ ಇದು ತುಂಬಾ ಸುಂದರವಾದಂತ ಮಠ. ಜೀವನ್ ಸಮಾಧಿ ಇದೆ. ಇದರಲ್ಲಿ ಜೀವಂತ ಸಮಾಧಿ ಇದೆ. ಅವರು ಈಗಾದ್ರೂ ಅವ್ರನ್ನ ಯಾರು ನಂಬಿಕೊಂಡಿರ್ತಾರೋ ಅವ್ರ ಮೇಲೆ ಅವರ ಭಕ್ತಿ ಇಟ್ಟು ನಡೀತಾರೋ ಅವರಿಗೆ ದೇವರು ತುಂಬಾ ಒಳ್ಳೇದ್ ಮಾಡ್ತಾರೆ. ಬಹಳ ಶಕ್ತಿಶಾಲಿ ಒಳ್ಳೆಯವರು. ಅವರು ಬೇಕಾದಷ್ಟು ನಾವು ಅವ್ರನ್ನ ನಂಬಿದ್ರೆ ಅವರು ಬೇಕಾದಷ್ಟು ನಮ್ಮನ್ನ ದಯ ಮಾಡ್ತಾರೆ. ಅವರ ಕೃಪೆ ಎಲ್ಲರ ಮೇಲೆ, ನಮ್ಮೆಲ್ಲರ ಮೇಲೆ, ಎಲ್ಲ ಭಕ್ತರ ಮೇಲೆಯೂ ಅಪಾರ ಕೃಪೆ ಇದೆ ಅವ್ರದ್ದು. ಅವರ ಕೃಪೆ ಹೊಂದಿದ್ರೆ ತುಂಬಾ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದು ಬಹಳ ದೊಡ್ಡ ವಿರಕ್ತ ಮಠ ಇದು. ಅವರ ಜೀವಂತ ಸಮಾಧಿ ಇದೆ. ಇದನ್ನ ಯಾರು ನಂಬುತ್ತಾರೋ, ಯಾರು ನಂಬಿ ಭಕ್ತಿಯಿಂದ ನಡೆಯುತ್ತಾರೋ ಅವರಿಗೆ ಬೇಕಾದಷ್ಟು ಒಳ್ಳೇದಾಗುತ್ತೆ. ದಯಮಾಡಿ ಎಲ್ಲರೂ ಬಂದು ನಂಬಿ ಮತ್ತೆ ಅವರನ್ನ ನಂಬಿ ನಡ್ಕೊಂಡ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಸರ್, ಮಂಜುಳಾಗಾದ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.